ಇವಳೇನ್ ಹೆಣ್ಣೋ ಹೆಮ್ಮಾರಿನೋ ಸುತ್ತ ಹುಡುಗರನ್ನ ಹಾಕೊಂಡು ಸಲೂನ್ಗೆ ನುಗ್ಗಿದವಳು ಅದೊಬ್ಬನ ಮೇಲೆ ಮೃಗದಂತೆ ಅಟ್ಯಾಕ್ ಮಾಡಿಸಿದ್ದಾಳೆ. ಆ ಲೇಡಿ ಮಾತ್ರ ಸೇಮ್ ಟು ಸೇಮ್ ಮಾರಿ ಮುತ್ತುನೆ ನೋಡಿ. ಅಬ್ಬಬ್ಬಾ, ಏನಿವಳ ದೌಲತ್ತು, ಕೈಯಲ್ಲಿ ಆ ಸಿಗರೇಟು ನೋಡಿದ್ರೆ ಇದೇನ್ ನಿಜವಾಗ್ಲೂ ನಡೆದಿದ್ಯಾ? ಇಂತಹ ಹೆಣ್ಣು ಇದ್ದಾಳ ಅಂತ ಕೋಪ ಬರ್ದೇ ಇರೋದಿಲ್ಲ. ಬೀಳ್ತಾವ್ ನೋಡಿಗ ಕವ್ವಾತಗಳು, ಹೇಳ್ತಾವ್ ನೋಡಿಗ ಚಪ್ಪಾಳೆಗಳು, ಕುಡಿತಾವ್ ನೋಡಿಗ ಮೈಮೂಳೆಗಳು. ಈ ಸೀನ್ ನೋಡಿ, ಯಾವುದೋ ಸಿನಿಮಾ ಶೂಟಿಂಗ್ ಅನ್ಕೋಬೇಡಿ. ಇದು ಖತರ್ನಾಕ್ ಲೇಡಿ ತನ್ನ ಗ್ಯಾಂಗ್ ಕಟ್ಕೊಂಡು ಅಟ್ಟಹಾಸ ಪ್ರದರ್ಶನ ಮಾಡ್ತಿರೋದು. ಜರ್ಕಿನ್ ತೆಗೆದು ಸೈಡ್ಗಿಟ್ಟು ದಮ್ ಹೊಡಿತಾ ವ್ಯಕ್ತಿಯ ಮೇಲೆ ಎರಗಿದ್ದಾಳೆ. ಮುಖಕ್ಕೆ ಪಂಚ್ ಮೇಲೆ ಪಂಚ್ ಕೊಟ್ಟು ಮಹಿಳೆಯೊಬ್ಬಳನ್ನ ಜುಟ್ಟು ಹಿಡಿದು ಹಲ್ಲೆ ಮಾಡ್ತಾ ಇರೋ ಖತರ್ನಾಕ್ ಲೇಡಿ. ಪಕ್ಕದಲ್ಲೇ ನಿಂತಿದ್ದ ಇಬ್ಬರು ಕೂಡ ಹಲ್ಲೆ ಮಾಡಿ ದರ್ಪ ತೋರಿದ್ದಾರೆ. ಕೈ ಮುಗಿದು ಬೇಡ್ಕೊಂಡ್ರು ಬಿಡದೆ ಹಲ್ಲೆ ನಡೆಸಿದ್ದಾರೆ. ಸಲೂನ್ ಸ್ಪಾ ವ್ಯಕ್ತಿ ಮೇಲೆ ಲೇಡಿ ಅಂಡ್ ಗ್ಯಾಂಗ್ ಅಟ್ಟಹಾಸ. ಕೈಯಿಂದ ಪಂಚ್, ಬಾಯಲ್ಲಿ ಸಿಗರೇಟ್, ಸುತ್ತ ಬಾಡಿಗಾರ್ಡ್ಸ್. ಎಸ್, ಅಮೃತಹಳ್ಳಿ ಸಮೀಪದ ರಾಯಲ್ ಸಲೂನ್ ಮತ್ತು ಸ್ಪಾವನ್ನ ಸಂಜು ಅನ್ನೋನು ನಡೆಸ್ತಾ ಇದ್ದ. ನಿನ್ನೆ 8 ಗಂಟೆ ಸುಮಾರಿಗೆ ಎಂಟ್ರಿ ಕೊಟ್ಟ ಕಾವ್ಯ, ಸ್ಮಿತಾ, ಮೊಹಮ್ಮದ್ ಹಾಗೂ ಇನ್ನಿಬ್ಬರು ಬಂದು ಏಕಾಏಕಿ ಸ್ಪಾಗೆ ನುಗ್ಗಿ ಮನಬಂದಂತೆ ಹಲ್ಲೆ ಮಾಡಿದ್ದಾರೆ. ನಂತರ ಕಾರ್ನಲ್ಲಿ ಕಿಡ್ನಾಪ್ ಮಾಡಿಕೊಂಡು ದಾಸರಹಳ್ಳಿ ಕಡೆ ಸುತ್ತಾಡಿಸಿ ಬಿಯರ್ ಬಾಟಲ್, ಡ್ರ್ಯಾಗರ್, ಮಚ್ಚಿನಿಂದ ಹಲ್ಲೆ ಮಾಡಿದ್ದಾರಂತೆ. ಇನ್ನು ಕಿಡ್ನಾಪ್ಗೆ ಒಳಗಾದ ಸಂಜು ಅವರ ಪತ್ನಿ ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕೂಡಲೇ ದೂರು ದಾಖಲಿಸಿಕೊಂಡ ಅಮೃತಹಳ್ಳಿ ಖಾಕಿ ಟೀಮ್ 4 ಗಂಟೆಗಳಲ್ಲಿ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಇನ್ನು ಇದೇ ಕಾವ್ಯ ಜೊತೆ ಸಂಜು ಸ್ಪಾನಲ್ಲಿ ಮ್ಯಾನೇಜರ್ ಆಗಿ ಸುಮಾರು 8 ವರ್ಷಗಳಿಂದ ಕೆಲಸ ಮಾಡ್ತಿದ್ದಂತೆ. ಇತ್ತೀಚೆಗೆ ಸ್ಪಾ ಮಾರಾಟ ಮಾಡಿ ಬೇರೆ ಕಡೆ ಓಪನ್ ಮಾಡಿದ್ರಂತೆ. ಇತ್ತ ಕೆಲಸ ಬಿಟ್ಟ ನಂತರ ಇದೇ ಸಂಜು ಅಮೃತಹಳ್ಳಿ ಬಳಿ ಹೊಸ ಸ್ಪಾ ಓಪನ್ ಮಾಡಿದ್ದಂತೆ. ಇದರಿಂದ ರೊಚ್ಚಿಗೆದ್ದ ಕಾವ್ಯ ಅಂಡ್ ಗ್ಯಾಂಗ್ ನಿನ್ನೆ ಏಕಾಏಕಿ ಸ್ಪಾ ಒಳಗೆ ನುಗ್ಗಿ ಹಲ್ಲೆ ಮಾಡಿ ಕಿಡ್ನಾಪ್ ಮಾಡಿದ್ರು. ಸದ್ಯ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ್ದ ಮೂವರನ್ನ ಅರೆಸ್ಟ್ ಮಾಡಿರೋ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಥೇಟ್ ಲೇಡಿ ಡಾನ್ ನಂತೆ ಬಿಲ್ಡಪ್ ಕೊಟ್ಟು ಅಟ್ಟಹಾಸ ಮೆರೆದಿದ್ದವರಿಗೆ ಕಾಕಿ ಜೈಲ್ಗಟ್ಟಿದ್ದು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.